ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೆಹರು ಯುವ ಕೇಂದ್ರ ಸಂಘಟನ್ ಅಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ. ಇದು ಬಂದು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅಂಡರ್ ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬು. ಇಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ಯೂತ್ ಕೋಆರ್ಡಿನೇಟರ್ 101 ಹುದ್ದೆ, ಮತ್ತು ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟು 75 ಹುದ್ದೆ, ಮತ್ತು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಬಂದು 52 ಹುದ್ದೆ. ಫ್ರೆಂಡ್ಸ್, ನೋಟಿಫಿಕೇಷನು ಡೀಟೇಲ್ ಆಗಿ ಹೇಳ್ತೀನಿ, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ಮತ್ತು ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ಸ್ ನಿಮಗೆ ಸಿಗ್ತಾ ಇರುತ್ತೆ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ. ಆನ್ಲೈನ್ ಅಪ್ಲಿಕೇಶನ್ನು 15/12/2018. ಲಾಸ್ಟ್ ಡೇಟ್ ಬಂದು 31/12/2018. ಮತ್ತು ಫೀಸು ಎಲ್ಲ ಪೇ ಮಾಡೋದು 31/12/2018. ಅದಾದಮೇಲೆ ಹುದ್ದೆಗಳ ವಿವರ ನೋಡೋಣ. ಪೋಸ್ಟ್ ಹೆಸರು ಬಂದು ಡಿಸ್ಟ್ರಿಕ್ಟ್ ಯೂತ್ ಕೋಆರ್ಡಿನೇಟರು. ಇಲ್ಲಿ ಟೋಟಲ್ ಬಂದು 101 ಹುದ್ದೆ ಐತೆ. ಮತ್ತು ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟು 75 ಹುದ್ದೆ, ಮತ್ತು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಬಂದು 52 ಹುದ್ದೆ. ಅದಾದಮೇಲೆ ಏನೇನು ಎಲಿಜಿಬಿಲಿಟಿ ಬೇಕು ಈ ಹುದ್ದೆಗಳಿಗೆ ಅಪ್ಲೈ ಮಾಡೋಕ್ಕೆ. ಮೊದಲಿಗೆ ಡಿಸ್ಟ್ರಿಕ್ಟ್ ಯೂತ್ ಕೋಆರ್ಡಿನೇಟರ್ಗೆ ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಬೇಕು. ಎನಿ ಡಿಸಿಪ್ಲಿನ್, ಯಾವುದೇ ಡಿಸಿಪ್ಲಿನಲ್ಲಿ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ಅಪ್ಲೈ ಮಾಡಬಹುದು. ಮತ್ತು ಡಿಸೈರಬಲ್ ಕೇಳಿದ್ದಾರೆ. 3 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಯೂತ್ ಆ್ಯಕ್ಟಿವಿಟೀಸು, ರೂರಲ್ ಡೆವಲಪ್ಮೆಂಟ್ ಏನಾದರೂ ಇದ್ದರೆ ಡಿಸೈರಬಲು, ಮ್ಯಾಂಡೇಟರಿ ಏನಿಲ್ಲ, ಅಪ್ಲೈ ಮಾಡಬಹುದು. ಅದಾದಮೇಲೆ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ನೀವು BCom ಮಾಡಿರಬೇಕು. ಅದಾದಮೇಲೆ ನಿಮ್ಮ ಕಡೆ ಏನಾದರೂ ಗ್ರ್ಯಾಜುಯೇಟ್ ಡಿಗ್ರಿ ರೆಕಗ್ನೈಸ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ವಿತ್ 2 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಅಕೌಂಟ್ ವರ್ಕರ್ ಅಂತ ಕೇಳಿದ್ದಾರೆ. ಎಸೆನ್ಷಿಯಲ್ ಇರಲೇಬೇಕು. ಮತ್ತು ಟೈಪಿಂಗು ಸಹ ಕೇಳಿದ್ದಾರೆ. 30 ವರ್ಡ್ ಪರ್ ಮಿನಿಟ್ ಮಾಡಬೇಕು ಇಂಗ್ಲೀಷು. ಮತ್ತು ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬೇಕಂತ ಹೇಳಿದ್ದಾರೆ. ಅದಾದಮೇಲೆ ಎಲಿಜಿಬಿಲಿಟಿ ಫಾರ್ ದ ಪೋಸ್ಟ್ ಆಫ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫು ಅಸಿಸ್ಟೆಂಟ್ಗೆ ಇಲ್ಲಿ ಬಂದು ಎಸೆನ್ಷಿಯಲ್ ಬಂದು ಮೆಟ್ರಿಕ್ಯುಲೇಷನ್ನು ಆರ್ ಈಕ್ವಲೆಂಟು SSLC ಪಾಸ್ ಆಗಿದ್ರೆ ಈ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು. ಅದಾದಮೇಲೆ ಏಜ್ ಲಿಮಿಟ್ ಬಂದು ಡಿಸ್ಟ್ರಿಕ್ಟ್ ಯೂತ್ ಕೋಆರ್ಡಿನೇಟರ್ಗೆ 28 ವರ್ಷ ಏಜ್ ಲಿಮಿಟು ಮ್ಯಾಕ್ಸಿಮಮ್ಮು. ಅದಕ್ಕೆ ಸೇಮ್ ಹಾಗೆ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 28 ವರ್ಷ ಸೇಮ್ ಮ್ಯಾಕ್ಸಿಮಮ್ ಇಯರ್, ಇದು ಕನಿಷ್ಠ ಬಂದು 21. ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 18 ವರ್ಷದಿಂದ 25 ವರ್ಷ ನಿಮಗೆ ಏಜ್ ಲಿಮಿಟ್ ಇದ್ದರೆ ನೀವು ಅಪ್ಲೈ ಮಾಡಬಹುದು. ಅದಾದಮೇಲೆ ಸ್ಯಾಲ್ರಿ ಬಂದು ಫಾರ್ ಡಿಸ್ಟ್ರಿಕ್ಟ್ ಯೂತ್ ಕೋಆರ್ಡಿನೇಟರ್ ಸ್ಯಾಲ್ರಿ ಬಂದು ಪ್ರತಿ ತಿಂಗಳು 56,100 ರೂಪಾಯಿಂದ 1,77,500 ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ. ಮೊದಲಿಗೆ 2 ವರ್ಷ ಟ್ರೈನಿಂಗ್ ಇರುತ್ತೆ. ಅದ್ರ ಜೊತೆಗೆ ಎಲ್ಲ ಫೆಸಿಲಿಟಿನೂ ಸಹ ಕೊಡ್ತಾರೆ. ಮೆಡಿಕಲ್ಲು, ಗ್ರೂಪ್ ಇನ್ಶೂರೆನ್ಸು, ಏನೇನು ಇರುತ್ತೆ ಎಲ್ಲ ಫೆಸಿಲಿಟಿ ಕೊಡ್ತಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು. ಅದಾದಮೇಲೆ ಫರ್ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ಸ್ಯಾಲ್ರಿ ಬಂದು 25,500ರಿಂದ 81,100 ರೂಪಾಯಿ ಸ್ಯಾಲ್ರಿ ನಿಮಗೆ ಪ್ರತಿ ತಿಂಗಳು ಕೊಡ್ತಾರೆ. ಅದಾದಮೇಲೆ ಫಾರ್ ದ ಪೋಸ್ಟ್ ಆಫ್ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಪ್ರತಿ ತಿಂಗಳು 18,000ದಿಂದ 56,900 ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಸ್ಯಾಲ್ರಿ ರೇಂಜ್ ಇದು. ಅದಾದಮೇಲೆ ಎಕ್ಸಾಮಿನೇಷನ್ ಸಿಲೆಬಸ್ ಡೀಟೇಲು ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಯಾವ ನೀವು ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ, ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ. ಆದರೂ ಹೇಳ್ತೀನಿ. ಮೇಯ್ನ್ ಥಿಂಗ್ಸು ಎಲ್ಲ ಕಾಮನ್ ಇರುತ್ತೆ. ರೀಸ್ನಿಂಗು, ಜನರಲ್ ನಾಲೆಡ್ಜು, ಅದಾದಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂದರೆ ಎಲ್ಲ ಮೇಯ್ನ್ ಇರುತ್ತೆ. ಕ್ವಾಂಟಿಟಿವ್ ಆಪ್ಟಿಟ್ಯೂಡು. ಅದಾದಮೇಲೆ ಫಾರ್ ದ ಪೋಸ್ಟ್ ಆಫ್ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ಸೇಮ್ ಇದಕ್ಕೂ ಸಹ ರೀಸ್ನಿಂಗು ಮತ್ತು ಅಕೌಂಟೆನ್ಸಿ ನಾಲೆಜ್ ಇರಬೇಕು, ಇಂಗ್ಲೀಷ್ ನಾಲೆಜು, ಕಂಪ್ಯೂಟರ್ ನಾಲೆಜು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು. ಮತ್ತು ಫಾರ್ ದ ಪೋಸ್ಟ್ ಆಫ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ರೀಸ್ನಿಂಗು, ಜನರಲ್ ಅವೇರ್ನೆಸ್ಸು, ಜನರಲ್ ಇಂಗ್ಲೀಷು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಎಲ್ಲ ಜನರಲ್ಲು, ನಾನ್ ಟೆಕ್ನಿಕಲ್ ಥಿಂಗ್ಸು. ಪೇಪರ್ ಬಂದು ನಿಮಗೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಕನ್ನಡದಲ್ಲಿ ಬರಲ್ಲ, ಹಿಂದಿ ಮತ್ತು ಇಂಗ್ಲೀಷಲ್ಲಿ ಪೇಪರ್ ಬರುತ್ತೆ. ಮತ್ತು ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಮತ್ತು OBC ಮೇಲ್ಗೆ ಬಂದು 700 ರೂಪಾಯಿ, ಮತ್ತು ಜನರಲ್ ಮತ್ತು OBC ಫೀಮೇಲ್ ಬಂದು 350 ರೂಪಾಯಿ. SC ST PWD ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ಫೀಸು ಫ್ರೀ ಐತೆ. ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. nykes.nic.in ಈ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಮತ್ತು ಅಫಿಷಿಯಲ್ ವೆಬ್ಸೈಟ್ ಲಿಂಕು ಮತ್ತು ನೋಟಿಫಿಕೇಷನ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬು.
ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಸರಿ ಕ್ಲೀನಾಗಿ ಓದಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಅಪ್ಲೈ ಮಾಡಿ. ಫ್ರೆಂಡ್ಸ್, ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.